ಹಲೋ ಫ್ರೆಂಡ್ಸ್, ನಮಸ್ಕಾರ. ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ TET 2024 ಆಹ್ವಾನಿಸಲಾಗಿದೆ. ಅದು ಯಾವ ಥರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಮ್ಮ ಚಾನಲ್ಗೆ ಮೊದಲಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ TET ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವತಿಯಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿದೆ. ಅದು ಯಾವ ಥರ ಅರ್ಜಿ ಸಲ್ಲಿಕೆ ಮಾಡಬೇಕಂದ್ರೆ ಯಾವುದೋ ಒಂದು ಬ್ರೌಸರಲ್ಲಿ ಬಂದು KRTET ಅಂತ ಸರ್ಚ್ ಮಾಡ್ಕೋಬೇಕು. ನಂತರ ಸರ್ಚ್ ಮಾಡಿದ ಮೇಲೆ ಇಲ್ಲಿ ಭಾಳಷ್ಟು ಕರ್ನಾಟಕ TETಯ ಭಾಳಷ್ಟು ವೆಬ್ಸೈಟ್ ಲಿಂಕನ್ನು ಇಲ್ಲಿ ತೋರಿಸ್ಕೊಡುತ್ತೆ. ಸೊ ಫ್ರೆಂಡ್ಸ್, ಆ ಎಲ್ಲ ಲಿಂಕಲ್ಲಿ ನೋಡ್ತಾ ಇದ್ದರೆ ಇಲ್ಲಿ TET 2023 ಅಂತ ಮೆನ್ಷನ್ ಆಗ್ತಾ ಇದೆ. ಅದರಲ್ಲೇ ನಮಗೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಡೈರೆಕ್ಟಾಗಿ ಅಲ್ಲಿಂದ ಲಿಂಕಿಗೆ ಕ್ಲಿಕ್ ಮಾಡ್ಕೊಂಡು ಓಪನ್ ಆಗಿ ಅಲ್ಲಿಂದ ಅರ್ಜಿ ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಗೊತ್ತಾಗಲಿಲ್ಲಪ್ಪ ಅಂದರೆ KRTET 2024 ಅಂತ ಕೂಡ ಇಲ್ಲಿ ನೀವು ಸರ್ಚ್ ಮಾಡಿ ಇಲ್ಲಿಂದ ನೋಡ್ಬೋದು. ಸೊ ಫ್ರೆಂಡ್ಸ್, TET 2023 ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಅಪ್ಲಿಕೇಶನ್ ಫಾರ್ ಕನ್ನಡ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಇದೆ. ಕೆಳಗಡೆ ಇಲ್ಲಿ ಕ್ಲಿಕ್ ಆನ್ಲೈನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ರಿಜಿಸ್ಟ್ರೇಷನ್ ಆಪ್ಷನಲ್ಲಿ ಬಂದಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ರಿಜಿಸ್ಟ್ರೇಷನ್ ಆಪ್ಷನಲ್ಲಿ ಲಾಗಿನ್, ಫಾರ್ವರ್ಡ್ ಪಾಸ್ವರ್ಡ್ ಮತ್ತು ನ್ಯೂ ಯೂಸರ್ ಅಂತ ಇದೆ. ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಇದೆ. SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಹೆಸರಿದೆ ಆ ಥರ ಇಲ್ಲಿ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಆಧಾರ್ ನಂಬರ್ ಕೂಡ ಇಲ್ಲಿ ಟೈಪ್ ಮಾಡ್ಕೋಬೇಕು. ಆಧಾರ್ ನಂಬರ್ ಆದ ನಂತರ ಇಲ್ಲಿ ಕೆಳಗಡೆ ಕನ್ಫರ್ಮ್ ಆಧಾರ್ ನಂಬರ್ ಅಂತ ಇದೆ. ಮತ್ತೊಮ್ಮೆ ಕನ್ಫರ್ಮ್ ಮಾಡಿ ಆಧಾರ್ ನಂಬರನ್ನು. ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರನ್ನು ಕೇಳ್ತಾ ಇದೆ, ಮೊಬೈಲ್ ನಂಬರ್ ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ಇಮೇಲ್ ID ಯನ್ನು ಕೇಳ್ತಾ ಇದೆ. ನಿಮ್ಮ ಮೊಬೈಲ್ನಲ್ಲಿ ಚಾಲ್ತಿ ಇರ್ತಕ್ಕಂಥ ಇಮೇಲ್ ID ನ ಕೂಡ ಇಲ್ಲಿ ಟೈಪ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದಾದ ನಂತರ ಇಲ್ಲಿ ಯೂಸರ್ ನೇಮನ್ನು ಕೇಳ್ತಾ ಇದೆ. ಯೂಸರ್ ನೇಮು ನೀವು ಯಾವುದೇ ಒಂದು ಯೂಸರ್ ನೇಮನ್ನು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಯಾವುದೇ ರೀತಿಯಾಗಲಿ ನಿಮ್ಮ ಹೆಸರಾಗಲಿ, ಸಿಂಬಲ್ ಆಗಲಿ, ಏನೇ ಪರ್ಸನಲ್ ಏನೇ ಒಂದು ಬಂದು ಇಲ್ಲಿ ಯೂಸರ್ ನೇಮಲ್ಲಿ ಇಲ್ಲಿಂದ ಕ್ಲಿಕ್ ಮಾಡಿಕೊಂಡು ನೀವು ಟೈಪ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಪಾಸ್ವರ್ಡನ್ನು ಕೇಳ್ತಾ ಇದೆ. ಇಲ್ಲಿ ಪಾಸ್ವರ್ಡ್ ಕೂಡ ನೀವು ಇಲ್ಲಿ ಹಾಕೋಬೇಕಾಗುತ್ತೆ. ನೀವು ಯಾವ ಪರ್ಸನಲ್ ಪಾಸ್ವರ್ಡನ್ನು ಮೆನ್ಷನ್ ಮಾಡ್ತೀರ ಅದೇ ಪಾಸ್ವರ್ಡ್ ಈ ಯೂಸರ್ ID ಪಾಸ್ವರ್ಡ್ ಮುಖಾಂತರ ನೀವು ಲಾಗಿನ್ ಆಗಿ ಕರ್ನಾಟಕ TET ಅರ್ಜಿಯನ್ನು ಸಲ್ಲಿಕೆ ಮಾಡಲು ಇಲ್ಲಿ ಅವಶ್ಯಕವಾಗಿ ಇಲ್ಲಿ ಬೇಕಾಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಕನ್ಫರ್ಮ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಯಾವ ಮೊಬೈಲ್ ನಂಬರಲ್ಲಿ ಕೊಟ್ಟಿರ್ತೀರ ಆ ಮೊಬೈಲ್ಗೆ ಒಂದು OTP ಬಂದಿರುತ್ತೆ. ಆ OTPನ ನಾವು ಮೊಬೈಲ್ನಲ್ಲಿ ರಿಸೀವ್ ಆಗುತ್ತೆ ನಾರ್ಮಲ್ ಮೆಸೇಜಲ್ಲಿ. ಆ ಮೆಸೇಜನ್ನು ನೋಡಿಕೊಂಡು OTP ಇಲ್ಲಿ ನಾವು ಟೈಪ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಮೊಬೈಲನ್ನು ಚೆಕ್ ಮಾಡಿಕೊಂಡು ಇಲ್ಲಿಂದ OTPಯನ್ನು ಹಾಕೋಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಯಾವುದೇ ಥರ ನಂಬರ್ಸ್ ಅಷ್ಟೇ ಇಲ್ಲಿ OTP ಆಗಿ ಬರೋದಿಲ್ಲ. ಕೆಲವೊಂದಷ್ಟು ವರ್ಡ್ ಹಾಗೂ ನಂಬರನ್ನು ಸೇರಿಸಿ ಇಲ್ಲೊಂದು OTPಯನ್ನು ಬಂದಿರುತ್ತೆ. ಸೊ ಫ್ರೆಂಡ್ಸ್, ಅದು OTPನ ಟೈಪ್ ಮಾಡಿಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಯುವರ್ ಅಪ್ಲಿಕೇಶನ್ ನಂಬರ್ ಅಂತ ಇಲ್ಲಿ ಸೇವ್ ಆಗಿರುತ್ತೆ. ಸಕ್ಸಸ್ಫುಲ್ಲಿ ಆಗಿ ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಜನ್ರೇಟ್ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ಓಕೆ ಅಂತ ಮಾಡಿಕೊಂಡು ಇಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಹಾಗೂ ನಿಮ್ಮ ಪಾಸ್ವರ್ಡನ್ನು ಟೈಪ್ ಮಾಡಿಕೊಂಡು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಇಲ್ಲಿಂದ ಲಾಗಿನ್ ಆಗ್ತೀರಾ. ಲಾಗಿನ್ ಆದಮೇಲೆ ಇಲ್ಲಿ ಪಾಸ್ SLC, CBSE ಆಗಲಿ, KSEEB ಅಂತ ಅದಾಗಲಿ ಎದರಲ್ಲಿ ಏನಾದರೂ ಕಲ್ತಿದ್ದೀರಾ ಅಂತ ಕೇಳ್ತಾ ಇದೆ. SR ನೋ ಅಂತ ಕೇಳ್ತಾ ಇದೆ. ಯಾರು ಕಲ್ತಿದ್ರೆ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ ಹಾಕ್ಕೊಳ್ಳಿ. ನಂತರ ನಿಮ್ಮ SLC ಡೀಟೇಲ್ಸನ್ನು ಆಟೋಮೆಟಿಕಲಿ ಮೆನ್ಷನ್ ಆಗುತ್ತೆ. ಇಲ್ಲಿ ನೇಮ್, ಹೆಸರು ನೇಮ್, ಫಾದರ್ ನೇಮ್, ಜೆಂಡರ್ ಎಲ್ಲ ಆಟೋಮೆಟಿಕ್ಕಾಗಿ ಬಂದಿರುತ್ತೆ. ಸೊ ಫ್ರೆಂಡ್ಸ್, ಅದಂತರ ಇಲ್ಲಿ ರಿಲಿಜನ್ ನಿಮ್ಮ ಯಾವ ಕಾಸ್ಟ್ ಬರುತ್ತೆ ಆ ರಿಲಿಜನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡಿ. ಕೆಟಗರಿನ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಯಾವುದೇ ಕೆಟಗರಿ ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಇಲ್ಲಿ ಕಾಸ್ಟನ್ನು ಮೆನ್ಷನ್ ಮಾಡೋಂಥ ಆಪ್ಷನ್ ಬಂದಿರುತ್ತೆ. ಆ ಕಾಸ್ಟ್ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ಇಲ್ಲಷ್ಟು ಭಾಳಷ್ಟು ಕೆಟಗರಿಯನ್ನು ಕೊಟ್ಟಿರ್ತಾರೆ. ನೀವು ಯಾವ ಕೆಟಗರಿ ಮೆನ್ಷನ್ ಆಗ್ತೀರಾ ಅದೊಂದು ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್, ಇಲ್ಲಿ ಕಾಸ್ಟನ್ನು ಇಲ್ಲಿ ಟೈಪ್ ಮ್ಯಾನ್ಯುವಲ್ ಆಗಿ ಟೈಪ್ ಮಾಡೋಂಥ ಆಪ್ಷನ್ ಕೊಟ್ಟಿರ್ತಾರೆ. ಇಲ್ಲಿ ಮ್ಯಾನ್ಯುವಲ್ ಆಗಿ ನೀವು ಟೈಪ್ ಮಾಡ್ಕೋಬೇಕು. ನಂತರ ಫ್ರೆಂಡ್ಸ್, ಇಲ್ಲಿ ಅಡ್ರೆಸ್ ಅಂತ ಕೇಳ್ತಾ ಇದೆ. ನಿಮ್ಮ ಅಡ್ರೆಸ್ಸನ್ನು ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಇದೆ, ಈ ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ಫಿಲ್ ಮಾಡ್ಕೋಬೋದಾಗಿದೆ. ಸೊ ಫ್ರೆಂಡ್ಸ್, ಇಲ್ಲಿ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಅಡ್ರೆಸ್ಸನ್ನು ಇಲ್ಲಿ ಹಾಕ್ಕೊಳ್ಳಿ. ನಂತರ ಫ್ರೆಂಡ್ಸ್, ಇಲ್ಲಿ ಸ್ಟೇಟ್ ಅಂತ ಕೇಳ್ತಾ ಇದೆ. ನೀವು ಯಾವ ಸ್ಟೇಟಿಂದ ಬಿಲಾಂಗ್ ಮಾಡ್ತಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಯಾವ ಸ್ಟೇಟಿಂದ ಇದ್ದೀರಾ ಆ ಸ್ಟೇಟನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ಡಿಸ್ಟ್ರಿಕ್ಟ್ ಆಪ್ಷನ್ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಡಿಸ್ಟ್ರಿಕ್ಟನ್ನು ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಪಿನ್ ಕೋಡನ್ನು ಕೇಳ್ತಾ ಇದೆ. ನಿಮ್ಮ
ಏರಿಯಾ ಪಿನ್ ಕೋಡನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಿಸಿಕಲ್ ಚಾಲೆಂಜ್ ಏನಾದರೂ ಹ್ಯಾಂಡಿಕ್ಯಾಪ್ ಇದ್ದರೆ ಎಸ್ ಅಂತ ಇದ್ದರೆ ಎಸ್ ಮಾಡಿ, ಇಲ್ಲಾಂದರೆ ನೋ ಅಂತ ಮಾಡಿಕೊಂಡು ಸೇವ್ ಮಾಡಿ. ಸೇವ್ ಸಕ್ಸಸ್ಫುಲಿ ಅಂತ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಎಜುಕೇಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಎಜುಕೇಷನಲ್ಲಿ ಇಲ್ಲಿ ನೀವು SSLC PUC ಡಿಗ್ರಿ ಹಾಗೂ BEd ಆಗಲಿ DEd ಆಗಲಿ ಅಥವಾ TCH ಆಗಲಿ ಎಲ್ಲೆಲ್ಲ ಏನೇನು ಕಲ್ತಿದ್ದಾರೆ ಎಲ್ಲನೂ ಇಲ್ಲಿ ಮೆನ್ಷನ್ ಆಗಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ SSLC ಡೀಟೇಲ್ಸನ್ನು ಮೆನ್ಷನ್ ಮಾಡೋಣ. ಇಲ್ಲಿ ಇಯರ್ ಆಫ್ ಪಾಸ್ ಅಂತ ಈ ಪಾಸಿಂಗ್ ಇಯರ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ನಂಬರು, ಯಾವ ಯೂನಿವರ್ಸಿಟಿ ಅಥವಾ ಬೋರ್ಡಿಂದ ಬಿಲಾಂಗ್ ಮಾಡ್ತಿದ್ದೀರಾ, ಎಲ್ಲಿಂದ ಕಲ್ತಿದ್ದೀರಾ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ನಿಮ್ಮ ಬೋರ್ಡನ್ನು ಇಲ್ಲಿ ಹಾಕೋಬೋದು. ನೆಕ್ಸ್ಟ್ ಇಲ್ಲಿ ಮಾರ್ಕ್ಸ್ ಆಫ್ ಪರ್ಸೆಂಟೇಜಲ್ಲಿ ನಿಮ್ಮ ಮಾರ್ಕ್ಸನ್ನು ಇಲ್ಲಿ ಟೈಪ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ PUC ಕಲ್ತಿದ್ರೆ PUC ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ PUC ಪಾಸಿಂಗ್ ಇಯರ್ ಅನ್ನು ಹಾಕ್ಕೊಳ್ಳಿ. ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ರಿಜಿಸ್ಟರ್ ನಂಬರ್ ಕೂಡ ನೀವು PUC ರಿಜಿಸ್ಟರ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನಂತರ ಇಲ್ಲಿ ಯೂನಿವರ್ಸಿಟಿ ಬೋರ್ಡ್ ಅಂತ ಇದೆ. ಇಲ್ಲಿ ನೀವು PUC ಏನು ಕಲ್ತಿದ್ದೀರಾ ಅಥವಾ 12th ಪಾಸ್ ಆಗಿದ್ದೀರಾ, ಯಾವ ಯೂನಿವರ್ಸಿಟಿ ಬೋರ್ಡಿಂದ ಪಾಸ್ ಆಗಿದ್ದೀರಾ ಅದನ್ನು ಇಲ್ಲಿ ಮೆನ್ಷನ್ ಮಾಡಿ. ನಂತರ ಇಲ್ಲಿ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಅಂತ ಇದೆ. ಇಲ್ಲಿ ನೀವು ಕೂಡ ಸೇಮ್ ಪರ್ಸೆಂಟೇಜ್ ಮಾರ್ಕ್ಸನ್ನು ಇಲ್ಲಿ PUCದು ಅದೇ ಥರ SSLC ಯಾವ ಥರ ಹಾಕಿದ್ದಾರೆ ಅದೇ ಥರ ನೀವು ಇಲ್ಲಿ PUC ರಿಜಿಸ್ಟ್ರೇಷನ್ PUCಯಲ್ಲಿ ಪಾಸಾದಂಥ ಮಾರ್ಕ್ಸನ್ನು ಪರ್ಸೆಂಟೇಜ್ ಮೂಲಕ ಹಾಕ್ಕೋಬೇಕು. ನಂತರ ಇಲ್ಲಿ ಡಿಗ್ರಿ ಅನ್ನು ಕೇಳ್ತಾ ಇದೆ. ಡಿಗ್ರಿ ಇಯರ್ ಆಫ್ ಅಡ್ಮಿಷನ್, ಯಾವ ವರ್ಷ ಅಡ್ಮಿಷನ್ ಆಗಿದೆ ಹಾಗೂ ಇಯರ್ ಆಫ್ ಪಾಸ್, ಯಾವ ವರ್ಷ ಪಾಸ್ ಆಗಿದೆ ಅಂತ ಕೇಳ್ತಾ ಇದೆ. ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ನಂಬರ್ ಕೇಳ್ತಾ ಇದೆ. ಡಿಗ್ರಿ ರಿಜಿಸ್ಟರ್ ನಂಬರನ್ನು ಮೆನ್ಷನ್ ಮಾಡಿ. ನಂತರ ಇಲ್ಲಿ ಯೂನಿವರ್ಸಿಟಿ ಅಥವಾ ಬೋರ್ಡ್ ಅಂತ ಕೇಳ್ತಾ ಇದೆ. ನಿಮ್ಮ ಯಾವ ಯೂನಿವರ್ಸಿಟಿಯಿಂದ ಕಲ್ತಿದ್ದಾರ ಡಿಗ್ರಿ ಅದನ್ನು ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ಡಿಗ್ರಿ ಯಾವುದನ್ನು ಪಾಸ್ ಆಗಿದ್ದಾರೆ, BA BCom BSc BCA BE ಭಾಳಷ್ಟು ಆಪ್ಷನ್ ಇದೆ. ಯಾವ್ದು ಪಾಸ್ ಆಗಿದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ಪರ್ಸೆಂಟೇಜ್ ಮಾರ್ಕ್ಸ್ ಕೂಡ ಇಲ್ಲಿ ಅದೇ ಥರ ಎಂಟ್ರಿ ಮಾಡ್ಕೋಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಸೇವ್ ಮಾಡ್ಕೋಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ DEd 2 ವರ್ಷದ DEd ಆಗಲಿ 2 ವರ್ಷದ BEd ಆಗಲಿ ಅಥವಾ 2 ವರ್ಷದ ಟೀಚರ್ಸ್ ಕೋರ್ಸ್ ಏನಾದರೂ ಕಂಪ್ಲೀಟ್ ಆದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ ಫ್ರೆಂಡ್ಸ್ ಇಲ್ಲಿ ನಾವೇನು ಮಾಡಬೇಕಾದ್ರೆ ಯಾವ DEd ಆದರೆ DEd ಹಾಕ್ಕೊಳ್ಳಿ, BEd ಆಗಿದ್ದರೆ BEd ಅನ್ನೋದು ಇಲ್ಲಿ ಸೆಲೆಕ್ಟ್ ಮಾಡೋವಂಥ ಆಪ್ಷನಲ್ಲಿ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್ ಇಲ್ಲಿ BEd ಆಗಿರೋದ್ರಿಂದ ಇವ್ರದ್ದು ಇಲ್ಲಿ BEd ಅನ್ನು ಸೆಲೆಕ್ಟ್ ಮಾಡೋಣ. BEd ಸೆಲೆಕ್ಟ್ ಮಾಡಿದ ಮೇಲೆ 2 ಆಪ್ಷನ್ ತೋರಿಸುತ್ತೆ, ಒಂದು ಪರ್ಸ್ಯೂವಿಂಗ್ ಅಂತ ಒಂದು ಪಾಸ್ ಅಂತ. ನೀವು ಏನಾದರೂ BEd ಅಲ್ಲಿ 2 ವರ್ಷ ಪೂರ್ತಿ ಪಾಸ್ ಆಗಿದ್ದರೆ ಇಲ್ಲಿ ಪಾಸ್ ಮೇಲೆ ಕ್ಲಿಕ್ ಮಾಡಿ. ಏನಾದರೂ PUCಲಿ ಏನಾದರೂ BEd ಅಲ್ಲಿ ಏನಾದರೂ ಓದ್ತಾ ಇದ್ದರೆ ಪರ್ಸ್ಯೂವಿಂಗ್ ಮೇಲೆ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ರಿಜಿಸ್ಟರ್ ನಂಬರನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ರಿಜಿಸ್ಟರ್ ನಂಬರನ್ನು BEd ರಿಜಿಸ್ಟರ್ ನಂಬರ್ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. BEd ರಿಜಿಸ್ಟರ್ ನಂಬರ್ ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ ನಂಬರನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಇಲ್ಲಿ ರಿಜಿಸ್ಟರ್ ನಂಬರನ್ನು ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ತಗೊಂಡು ಟೈಪ್ ಮಾಡಿದ್ವಿ. ನಂತರ ಇಲ್ಲಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಯಾವ ಸ್ಟೇಟಿಂದ ಕಲ್ತಿದ್ದೀರಾ ಅಂತ ಕೇಳ್ತದೆ, ಯಾವ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ನಂತರ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಏನಿದೆ ಅದು ಗೌರ್ಮೆಂಟ್ ಅದು ಅಥವಾ ಎಡೆಡ್ ಇದೆಯಾ ಅನ್ಎಡೆಡ್ ಇದೆಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕಾಲೇಜ್ ಹೆಸರು ಅಥವಾ ಇನ್ಸ್ಟಿಟ್ಯೂಟ್ ಹೆಸರು ಅಥವಾ ಯಾವುದೋ ಒಂದು ಯೂನಿವರ್ಸಿಟಿ ಹೆಸರು ಮೂರಲ್ಲಿ ಯಾವುದೋ ಒಂದು ಇಲ್ಲಿ ಟೈಪ್ ಮಾಡ್ಕೋಬೋದು ಆಗಿದೆ. ಈಸಿ ಯಾವುದಾಗುತ್ತೆ ಅದು ಈಸಿ ಅದಂತ ನೀವು ಇಲ್ಲಿ ಟೈಪ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಇಯರ್ ಆಫ್ ಅಡ್ಮಿಷನ್ ಕೇಳ್ತದೆ. ನಿಮ್ಮ BEdನ ಇಯರ್ ಆಫ್ ಅಡ್ಮಿಷನ್ನು ಹಾಗೂ ಇಯರ್ ಆಫ್ ಪಾಸ್ ಅಂತ ಕೇಳ್ತದೆ, ಪಾಸ್ ಆದಂಥ ಇಯರು ಹಾಗೂ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಏನು ಕೇಳ್ತದೆ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಕೂಡ ಇಲ್ಲಿ ಟೈಪ್ ಮಾಡ್ಕೋಬೇಕು. ನಂತರ ಫ್ರೆಂಡ್ಸ್ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಸೇವ್ ಆಗಿರುತ್ತೆ, ನೀವು ಆಟೋಮೆಟಿಕ್ಕಾಗಿ ಇಲ್ಲಿ ಸೇವ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ. ಸೊ ಫ್ರೆಂಡ್ಸ್ ಸೇವ್ ಆದ ನಂತರ ನೆಕ್ಸ್ಟ್ ಆಪ್ಷನ್ಗೆ ಇಲ್ಲಿ ಹೋಗಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಡೇಟಾ ಸೇವ್ ಸಕ್ಸಸ್ಫುಲಿ ಅಂತಾಗಿದೆ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ ಅಂತ ಇದೆ. ಎಲಿಜಿಬಿಲಿಟಿ ಟೆಸ್ಟ್ ಪೇಪರ್ನ ಪೇಪರ್ 1 ಹಾಗೂ ಪೇಪರ್ 2 ಅಂದರೆ ಪೇಪರ್ 1ಅಲ್ಲಿ ಪ್ರೈಮರಿ ಇರುತ್ತೆ, ಪೇಪರ್ 2ಅಲ್ಲಿ ಹೈಸ್ಕೂಲನ್ನು ಇರುತ್ತೆ. ಸೊ ಫ್ರೆಂಡ್ಸ್ ಅದು ಯಾವುದಾದ್ರೂ ಏನಾದರೂ ಕಲಿತಾ ಇದ್ದರೆ 2 ಪೇಪರ್ ಬರೀಬೇಕಂದರೆ ನೀವು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ಹಾಗೂ ನಿಮ್ಮ ಇಲ್ಲಿ ಎಕ್ಸಾಮನ್ನು ಯಾವ ಕ್ವಶನ್ ಪೇಪರು ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಆ ಲ್ಯಾಂಗ್ವೇಜನ್ನು ಇಲ್ಲಿ ಕೊಟ್ಟಿರ್ತಾರೆ. ನೀವು ಬೇಕಾದಂಥ ಲ್ಯಾಂಗ್ವೇಜನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಪ್ಷನಲ್ ಸಬ್ಜೆಕ್ಟ್ ಏನಿದೆ ಕಂಪಲ್ಸರಿಯಾಗಿ ಬಂದಿರುತ್ತೆ. ಸೊ ಫ್ರೆಂಡ್ಸ್ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದು ಇಲ್ಲಿ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಕೇಳ್ತಾ ಇದೆ. ಇಲ್ಲಿ ಫೋಟೋ ಸಿಗ್ನೇಚರ್ ಮೇಲೆ ನಮಗೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು. ನಂತರ ಇಲ್ಲಿ ಫೋಟೋ ಮೇಲೆ ನಮಗೆ ಚೂಸ್ ಫೈಲನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿಂದ ನಾವು ಫೋಟೋನ ಕೂಡ ಇಲ್ಲಿಂದ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೋಟೋ ಅಪ್ಲೋಡ್ ಆಗಿರುತ್ತೆ. ಅದೇ ರೀತಿಯಾಗಿ ಸಿಗ್ನೇಚರ್ ಕೂಡ ಅದೇ ರೀತಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್ ಇವೆರಡು JPG ಫಾರ್ಮೆಟಲ್ಲಿ ಇರಬೇಕಾಗುತ್ತೆ ಕಂಪಲ್ಸರಿಯಾಗಿ, ಯಾವುದು PDF ಅಲ್ಲಿ ಇಲ್ಲಿ ಮೆನ್ಷನ್ ಆಗೋದಿಲ್ಲ. ಸೊ ಫ್ರೆಂಡ್ಸ್ ನೆಕ್ಸ್ಟ್ ಡಿಕ್ಲೇರೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಕ್ಲೇರೇಷನನ್ನು ಕೊಟ್ಟಿರ್ತಾರೆ, ಕರೆಕ್ಟಾಗಿ ಒಂದ್ಸರಿ ಓದ್ಕೊಂಡು ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಒಂದ್ಸರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಯಾವುದೇ ರೀತಿಯಾಗಿ ಇಲ್ಲಿ ಕರೆಕ್ಷನ್ ಮಾಡೋಂಥ ಆಪ್ಷನನ್ನು ಇಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇ ನೌ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ಬಿಲ್ಲಿಂಗ್ ಡೀಟೇಲ್ಸನ್ನು ಬಂದಿರುತ್ತೆ. ನಂತರ ಇಲ್ಲಿ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿಕೊಂಡು ಪೇ ನೌ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕರೆಕ್ಟ್ ಇದ್ದರೆ ಓಕೆ ಅಂತ ತಗೊಂಡು ಇಲ್ಲಿ ಪೇ ನೌವನ್ನು ಕ್ಲಿಕ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ SBI ಇ-ಪೇ ವತಿಯಿಂದ ಇಲ್ಲಿ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ SBI ಬ್ರಾಂಚಲ್ಲಿ ಕೂಡ ನೀವು ಪೇಮೆಂಟನ್ನು ಮಾಡ್ಬೋದು. ಸೊ ಫ್ರೆಂಡ್ಸ್ ನಿಮಗೆ ಯಾವುದಂತೂ ಈಸಿ ಆಗುತ್ತೆ ಆ ಪೇಮೆಂಟನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು
ಆನ್ಲೈನ್ ಮೂಲಕ ಇಲ್ಲಿ ಪೇಮೆಂಟನ್ನು ಕಟ್ಬೋದಾಗಿದೆ. ಅದೇ ರೀತಿಯಾಗಿ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ನಮಗೆ ಈಸಿ ಆಗೋದ್ರಿಂದ ಇಂಟರ್ನೆಟ್ ಬ್ಯಾಂಕಿಂಗ್ ಸೆಲೆಕ್ಟ್ ಮಾಡೋದ್ರಲ್ಲಿ ಪೇಮೆಂಟ್ ಮಾಡೋಣ. ನೆಕ್ಸ್ಟ್ ಫ್ರೆಂಡ್ಸ್ ಇಲ್ಲಿ ಯಾವುದನ್ನು ಪರ್ಸನಲ್ ಬ್ಯಾಂಕ್ ಇದ್ದರೆ ಪರ್ಸನಲ್ಲು, ಇನ್ನೊಂದು ಬಿಸ್ನೆಸ್ ಅಕೌಂಟ್ ಇದ್ದರೆ ಕಾರ್ಪೊರೇಟ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಆನ್ಲೈನ್ ಮುಖಾಂತರ ಪೇಮೆಂಟ್ ಕೂಡ ಇಲ್ಲಿ ಮಾಡ್ಬೋದಾಗಿದೆ. ಸೊ ಫ್ರೆಂಡ್ಸ್ ಇಲ್ಲಿ OTP ಸೆಂಡ್ ಮಾಡಿದ ನಂತರ ನಿಮ್ಮ ಮೊಬೈಲ್ಗೆ ಒಂದು OTP ಬರುತ್ತೆ. ಯಾವುದು ಪೇಮೆಂಟ್ ಮಾಡ್ತಾರ ಅವ್ರ ಮೊಬೈಲ್ನಾಗ ಒಂದು OTP ಹಾಕ್ಕೊಳ್ಳಿ. ಆ ಪೇಮೆಂಟ್ ಮಾಡಿದ್ಮೇಲೆ ಕನ್ಫರ್ಮಲ್ಲಿ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಇಲ್ಲಿ ಯುವರ್ ಪೇಮೆಂಟ್ ವಾಸ್ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ. ಸಕ್ಸಸ್ಫುಲ್ ಆದ ನಂತರ ಫ್ರೆಂಡ್ಸ್ ಇಲ್ಲಿ ನೆಕ್ಸ್ಟ್ ರೀಡೈರೆಕ್ಟ್ ಆಗಿ ಮತ್ತೆ ಅದೇ KRTET ವೆಬ್ಸೈಟ್ಗೆ ತಗೊಂಡೋಗುತ್ತೆ. ಸೊ ಫ್ರೆಂಡ್ಸ್ ಆ ವೆಬ್ಸೈಟ್ಗೆ ಹೋದ್ಮೇಲೆ ಇಲ್ಲಿ ನೋಡ್ಬೋದು ಪೇಮೆಂಟ್ ಸಕ್ಸಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಹೋಮ್ ಪೇಜ್ಗೆ ಕ್ಲಿಕ್ ಮಾಡಿದರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಪ್ರಿಂಟ್ ಅಂತ ಇದೆ. ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು PDF ಡೌನ್ಲೋಡ್ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಒಂದು PDF ಯಾವ ಥರ ಡೌನ್ಲೋಡ್ ಆಗಿದೆ. ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಂದರೆ KRTET 2024 ಅಂತ ಇದೆ. ನೀವು ಆಗ್ತಕ್ಕಂಥ ಪ್ರತಿಯೊಂದು ಡೀಟೇಲ್ಸನ್ನು ಇಲ್ಲಿ ಈ ಅಪ್ಲಿಕೇಶನಲ್ಲಿ ಫಾರ್ಮೆಟಲ್ಲೇ ಬಂದಿರುತ್ತೆ. ಸೊ ಫ್ರೆಂಡ್ಸ್ ಇದು ಇಷ್ಟು ಈಸಿಯಾಗಿ ನೀವು ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಾನು ಮತ್ತೆ ಭೇಟಿಯಾಗುತ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.